ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುಮಾರ್, ಗದಗದ ಪ್ರತಿನಿಧಿ. ಇವತ್ತೊಂದು ರಾಜಕೀಯ ಸ್ಟೋರಿಯನ್ನು ನಿಮ್ಮ ಮುಂದೆ ತರ್ತಾನೆ. ಅದರಲ್ಲೂ ಕೂಡ ಗದಗ ಬಿಜೆಪಿ ವಲಯದಲ್ಲೇ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿರುವಂಥ ಒಂದು ಆಡಿಯೋ ಕೂಡ ಈಗ ಲೀಕ್ ಆಗಿರುವಂಥದ್ದು. ಅದರಲ್ಲೂ ಗದಗ ಜಿಲ್ಲೆಯ ಸಿರಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹಾಗೂ ಇನ್ನು ಮುಂಡ್ರಿಗಿ ತಾಲೂಕಾ ಬಿಜೆಪಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಹೇಮಗಿರೀಶ್ ಹಾವಿನಾಳಿ ಏನಿದ್ದಾರೆ ಅವರಿಬ್ಬರ ನಡುವಿನ ಒಂದು ಆಡಿಯೋ ಸಂಭಾಷಣೆ ಕೂಡ ಈಗ ಲೀಕ್ ಆಗಿದೆ. ಅದರಲ್ಲೂ ಕೂಡ ಈ ಆಡಿಯೋ ಲೋಕಸಭಾ ಚುನಾವಣೆಯ ಪೂರ್ವದ ಪ್ರಚಾರ ಸಂದರ್ಭದಲ್ಲಿ ಇಬ್ಬರು ಕೂಡ ಮಾತಾಡಿರುವಂಥ ಆಡಿಯೋ ಇವಾಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅದರಲ್ಲೂ ಕೂಡ ಬಿಜೆಪಿ ವಲಯದಲ್ಲಿ ಸಾಕಷ್ಟು ರಾಜಕೀಯ ವಿಷಯವಾಗಿ ಚರ್ಚೆಗೆ ಒಂದು ಗ್ರಾಸವಾಗಿರುವಂಥದ್ದು. ಅದರಲ್ಲೂ ಸಹ ಮಾಜಿ ಸಚಿವರಾಗಿರುವಂಥ ಸಿ ಪಾಟೀಲ್ ಏನಿದ್ದಾರೆ ಅವರ ಪುತ್ರ ಉಮೇಶ್ ಗೌಡ ಪಾಟೀಲ್ ಅವರ ವಿಚಾರವಾಗಿ ಈ ಒಂದು ಆಡಿಯೋದಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗಿರುವಂಥದ್ದು. ಅದರಲ್ಲೂ ಸಹ ಗದಗ ಜಿಲ್ಲಾ ರಾಜಕಾರಣದಲ್ಲಿ ಉಮೇಶ್ ಗೌಡ ಕೂಡ ಸಾಕಷ್ಟು ಕೈ ಹಾಕ್ತಾ ಇದ್ದಾರೆ. ಹೀಗಾಗಿ ಅವರು ನಮಗೆ ಏಕವಚನದಲ್ಲೇ ಮಾತನಾಡ್ತಾರೆ ಅನ್ನುವಂಥ ವಿಷಯವನ್ನು ಚರ್ಚೆ ಕೂಡ ಇಲ್ಲಿ ಆಗಿರುವಂಥದ್ದು. ಅದರಲ್ಲೂ ಸಹ ಏನು ಸಿರಟಿಯ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಆಗಿರ್ಬೋದು, ಜೊತೆಗೆ ತಾಲೂಕು ಅಧ್ಯಕ್ಷ ಆಗಿರುವಂಥ ಹೇಮಗಿರೀಶ್ ಹಾವಿನಾಳಿ ಏನಿದ್ದಾರೆ ಇವರಿಬ್ಬರ ನಡುವೆ ಕೂಡ 1.5 ನಿಮಿಷದ ಆ ಒಂದು ಆಡಿಯೋ ಕೂಡ ಈಗ ಲೀಕ್ ಆಗಿದೆ. ಅದರಲ್ಲೂ ಸಹ ಸಾಕಷ್ಟು ರಾಜಕೀಯ ವಿಷಯವಾಗಿ ಚರ್ಚೆ ಒಂದು ಮಾಡಿರುವಂಥದ್ದು. ಅದರಲ್ಲೂ ಕೂಡ ಏನು ಬಿಜೆಪಿಯ ಜಿಲ್ಲಾ ವಲಯದಲ್ಲಿ ಈ ಬಿಜೆಪಿ ಜಿಲ್ಲಾ ವಲಯದಲ್ಲಿ ಸಾಕಷ್ಟು ಅಸಮಾಧಾನ ಕೂಡ ವ್ಯಕ್ತ. ಯಾಕಂದ್ರೆ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಯಾರು ಏನು ಮಾತಾಡಲ್ಲ, ಆದರೆ ಸಿ ಪಾಟೀಲರ ಪುತ್ರ ಆಗಿರ್ತಕ್ಕಂಥ ಉಮೇಶ್ ಕೂಡ ಏಕವಚನದಲ್ಲಿ ಮಾತನಾಡ್ತಾರೆ. ಅಷ್ಟೇ ಅಲ್ಲೇ ಈ ಒಂದು ಗದಗ ರಾಜಕಾರಣದಲ್ಲಿ ಸಕ್ರಿಯವಾಗಿ ಅವರೇ ಮುಂದಾಳತ್ವ ವಹಿಸ್ತಾರೆ. ಇನ್ನು ಬೊಮ್ಮಾಯಿ ಅವರ ಪರವಾಗಿ ಪ್ರಚಾರ ಮಾಡಬೇಕಾದ್ರೆ ಅವರ ಮಗನನ್ನೇ ಕರ್ಕೊಂಡ್ಬಂದು ತಾವೇ ಮುಂದಾಳತ್ವ ವಹಿಸ್ಕೊಂಡು ಪ್ರಚಾರವನ್ನು ಮಾಡ್ತಾರೆ. ಹೀಗಾಗಿ ಸಾಕಷ್ಟು ಬಿ ಜೆ ಪಿಯಲ್ಲಿ ಅವ್ರದ್ದೇ ಮುಂದಾಳತ್ವ ಇದೆ, ಅವ್ರು ಹೇಳಿದಾಗೆ ನಾವು ಕೇಳಬೇಕು ಅನ್ನುವಂಥ ಒಂದು ಈ ವಿಷಯವಾಗಿ ಚರ್ಚೆಯು ಕೂಡ ಈ ಒಂದು ಆಡಿಯೋದಲ್ಲಿ ಆಗಿದೆ. ಅದರಲ್ಲೂ ಕೂಡ ಏನು ಡಾಕ್ಟರ್ ಚಂದ್ರು ಲಮಾಣಿ ಅವರು ಕೂಡ ಇದೇ ವಿಚಾರಕ್ಕೆ ಮಾತನಾಡಿದ್ದಾರೆ. ಇನ್ನು ಸಿ ಪಾಟೀಲರ ಬಗ್ಗೆಯೂ ಮಾತನಾಡಿದ್ದಾರೆ, ಅದ್ರ ಜೊತೆಗೆ ಉಮೇಶ್ ಗೌಡರ ಬಗ್ಗೆ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನು ಎಸ್ ವಿ ಸಂಕನೂರ್ ಅವರು ಏನು MLC ಏನಿದ್ದಾರೆ ಅವರು ಕೂಡ ಸಾಕಷ್ಟು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರ ಬಗ್ಗೆಯೂ ಕೂಡ ಇವರಿಬ್ಬರು ಏನು ಹೇಮಗಿರೀಶ್ ಹಾವಿನಾಳಿ ಆಗಿರ್ಬೋದು, ಜೊತೆಗೆ ಡಾಕ್ಟರ್ ಚಂದ್ರು ಲಮಾಣಿ ಅವರು ಕೂಡ ಮಾತನಾಡಿದ್ದಾರೆ. ಈ ಒಂದು ಆಡಿಯೋದಲ್ಲಿ ಏನೆಲ್ಲ ಸಂಭಾಷಣೆ ಆಗಿರೋದು ಎನ್ನುವುದರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಷ್ಟು ನೆನಪಿರ್ಲಿ ನೋಡ್ರಿ ಅವನು ವಯಸ್ಸು ಇಟ್ಟು ತಿಂಡಿ ಮಗ ಹೇಮಗಿರೀಶ್ ಅಂತ ನನಗೆ ಅಂತ ನಾವು ತಿಂಡಿ ಮ್ಯಾಲಿಂತ ಮಿನಿಸ್ಟರ್ ಮಗ ಅಂದ್ರೆ ಮ್ಯಾಲಿಂತ ಬರ್ತಾನ ನೀವು ಅಲ್ರಿ ಅವ ಅಣ್ಣವ್ರು ಅಂದ್ರೆ ಏನಾಗ ಅದೇ ಜಿಲ್ಲಾಧ್ಯಕ್ಷ ಇರ್ಲಿ ಮತ್ತೆ ಜಿಲ್ಲಾಧ್ಯಕ್ಷ ಇಲ್ಲ ಇಲ್ಲಿ ನೋಡ್ರಿ ಏನು 11 ಗಂಟೆಗೆ ಹೇಳಿದ್ರಿ ನಾನಕ್ ಬರ್ಬೇಕಂತಿತ್ತು. ಪ್ರೆಸ್ ಮೀಟ್ ಮಾಡಿ ನಾನಕ್ ಕುಂದ್ರಾವಿದ್ದೆ ಅಲ್ಲೇ. ಯಾಕಂದ್ರೆ ಅವ್ರು ಭರತ್ ಬೊಮ್ಮಾಯಿ ಫೋನ್ ಹಚ್ಚಿದ್ರು ನಮಗೆ, ಹಚ್ಚಿದ್ರು ಅವರು. ನಾನೇ ಬರ್ತೀನಿ ತಗೋರಿ 11 ಅಂತ ತಂದಿದ್ದೆ. ವಾಪಸ್ ಏನಾಗೈತಿ 2 ಗಂಟೆಗೆ ಇಟ್ಕೊಂಡ ಏನ್ ನೋಡಾಕತ್ತಿ ಅವಾಗ ಈಗ ಹೊಡಿಯ ಮಾರ ಅದ ಬೈಕ್ ನ ಮುಂದೆ ಬರ. ಆಮೇಲೆ ಅಲ್ಲಿಂದಲ್ಲಿ ಎಲ್ಲ ಸಂಘಟನೆ ಬಿಟ್ಟು ಅಡ್ಡಾಡಿರ್ತಾರೆ. ಮಂಡಲ ಅಧ್ಯಕ್ಷನವ್ರನ್ನ ಬಿಟ್ಟು ಭರತ್ ಬೊಮ್ಮಾಯಿ ಕರ್ಕೊಂಡು ಶಿಶುಪಳ್ಳ ಮಗ ಇವ್ರನಿಂದ ಶಿಶುಪಳ್ಳಿನಿಂದ ಅಡ್ಡಾಡ್ಬಿಟ್ರು. ಅದನ್ನ ಹೈಲೈಟ್ ಮಾಡ್ಬೇಕ್ರಿ ನೀವು ನೋಡಿ ಡ್ಯಾಮೇಜ್ ಆಗತ್ತ ಒಂದು ಊಟ ಇರ್ಬೇಕು. ಅವ್ರ ಗದಿನ ಅವ್ರು ಸ್ವಲ್ಪ ಸ್ಟ್ರಾಂಗ್ ಆಗಿ ನಿನ್ನ ಅನ್ನಲ್ಲ ಸರ ಗದಗ್ನಾಗ ಸಂಪೂರ್ಣ ಮಸ್ತರ ಹೆಂಗ ಅಂದ್ರಿ ಸುಮ್ನೆ ಎದಕ್ ಸುಮ್ನೆ ಇರ್ಬೇಕ್ರಿ. ಹತ್ತಗಿತ್ತು ಮಂದಿ ನೋಡ್ತೇನವ ನಾ ಶಿಶುಪಳ್ಳಿ ಬೇತಿಗೆ ನೋಡಿದ್ರೆ 15 ಸೆಕೆಂಡ್ ಸಂಪೂರ್ಣ ಮಸ್ತರ. ಅಲ್ಲೊಂದು ಜನ ಪಕ್ಕ ಕಾರ್ಯಕರ್ತರ ನೀವು ಏನು ಎಸ್ ವೀಕ್ಷಕರು ಕೇಳಿದ್ರಲ್ಲ, ಡಾಕ್ಟರ್ ಚಂದ್ರು ಲಮಾಣಿ ಹಾಗೂ ಹೇಮಗಿರೀಶ್ ಹಾವಿನಾಳ್ ಅವರ ಒಂದು ಸಂಭಾಷಣೆಯ ಆಡಿಯೋ ಎನ್ನಲಾಗಿರ್ತಕ್ಕಂಥ ಈ ಒಂದು ಆಡಿಯೋ ಈಗ ವೈರಲ್ ಆಗಿದೆ. ಅದರಲ್ಲೂ ಕೂಡ ಸಾಕಷ್ಟು ರಾಜಕೀಯ ವಿಷಯವಾಗಿ ಮತ್ತು ಈ ಒಂದು ಗದಗ ಜಿಲ್ಲೆಯಲ್ಲಿರ್ತಕ್ಕಂಥ ಬಿಜೆಪಿಯ ವಲಯದಲ್ಲಿ ಆಗ್ತಕ್ಕಂಥ ಚರ್ಚೆಗಳೇನಿದ್ದಾವೆ, ಅಸಮಾಧಾನದ ಒಂದು ಹೊಗೆ ಏನಿದೆ, ಅಸಮಾಧಾನ ಹೊಗೆಯ ಸ್ಫೋಟದ ಒಂದು ಆಡಿಯೋ ಏನು ಇದೆ, ಈ ಒಂದು ಆಡಿಯೋ ಮೂಲಕವೇ ಅವರು ಯಾವ ರೀತಿ ಬಿಜೆಪಿಯಲ್ಲೇ ಒಂದು ಸಮಸ್ಯೆ ಏನು ಇದೆ, ಇಲ್ಲಿ ಯಾವುದೇ ರೀತಿ ಸಂಘಟನಾತ್ಮಕವಾಗಿರ್ಬೋದು, ಜೊತೆಗೆ ಒಂದು ಆಡಳಿತಾತ್ಮಕವಾಗಿರ್ಬೋದು, ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಅನ್ನೋದಕ್ಕೆ ಈ ಒಂದು ಆಡಿಯೋ ಕೂಡ ಈಗ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಇಂಥ ಒಂದು ರಾಜಕೀಯ ವಲಯದಲ್ಲೇ ಈಗ ಚರ್ಚೆ ಆಗ್ತಾ ಇದೆ. ಯಾಕೆಂದರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮುಂದಾಳತ್ವ ವಹಿಸಿಕೊಂಡು ಸಾಕಷ್ಟು ಪ್ರಚಾರವನ್ನು ಮಾಡ್ತಾಯಿದ್ರು. ಅದರಲ್ಲೂ ಕೂಡ ಸಿ ಪಾಟೀಲರು ಕೂಡ ಬೊಮ್ಮಾಯಿಯವರ ಪಟ ಆತ್ಮೀಯರು, ಜೊತೆಗೆ ಅವರ ಸಲುವಾಗಿಯೇ ಸಾಕಷ್ಟು ಪ್ರಚಾರವನ್ನು ಕೂಡ ಮಾಡಿದ್ರು. ಅದರಲ್ಲೂ ಸಹ ಚಂದ್ರು ಲಮಾಣಿ ಕೂಡ ಅವ್ರ ಜೊತೆಗೆ ಇದ್ದು ಸಾಕಷ್ಟು ಪ್ರಚಾರವನ್ನು ಸಹ ಮಾಡ್ತಾಯಿದ್ರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ. ಆದರೆ ಇದುವರೆಗೂ ಕೂಡ ಈ ಒಂದು ಅಸಮಾಧಾನ ಯಾಕೆ ಹೊರ
ಹಾಕಿದ್ರು ಅನ್ನೋದ್ರ ಬಗ್ಗೆ ನೋಡ್ತಾ ಹೋದರೆ ಅವರು ಏನು ಉಮೇಶ್ ಕೂಡ ಪಾಟೀಲ್ ಅವರ ಏನು ಮುಂದಾಳುತ್ತಾ ಅವರು ರಾಜಕೀಯಕ್ಕೆ ಅವರನ್ನು ತರಬೇಕು ಅನ್ನೋದು ಸಿ ಸಿ ಪಾಟೀಲರು ಕೂಡ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ರಾಜಕೀಯ ವಿಷಯವಾಗಿ ಅವರನ್ನು ಅಧಿಕಾರಕ್ಕೆ ತರಬೇಕು ಅನ್ನೋದೇ ಇವರಿಗೆ ಎಲ್ಲಿಯೋ ಒಂದು ಕಡೆ ಅಸಮಾಧಾನ ಇದೆಯಾ, ಹೀಗಾಗಿ ಈ ಒಂದು ಆಡಿಯೋದಲ್ಲಿ ಈ ರೀತಿಯಾಗಿ ಮಾತನಾಡಿ ವೈರಲ್ ಆಗಿದೆಯಾ ಅನ್ನೋದು ಸಾಕಷ್ಟು ವಿಷಯಕ್ಕೆ ಈಗಾಗಲೇ ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಇನ್ನು ಈ ಒಂದು BJP ವಲಯದಲ್ಲಿ ಇಷ್ಟೊಂದು ಅಸಮಾಧಾನ ಭಿನ್ನಾಭಿಪ್ರಾಯಗಳು ಇದಾವೆ ಅನ್ನೋದಕ್ಕೆ ಒಂದೊಂದು ಆಡಿಯೋ ಕೂಡ ನಿದರ್ಶನವಾಗಿದೆ. ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.